ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ಇತಿಹಾಸ ಪ್ರಸಿದ್ಧ ದೊಡ್ಡ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವ ಭಾನುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗ್ಯದ ನಿಧಿ ತುಂಬಿ ತುಳಿಕತಲೆ ಪರಾಕ್ ಪ್ರಸಕ್ತ ವರ್ಷದ ಕಾರ್ಣಿಕ ಶುಭ ಸಂದೇಶ ನೀಡಿದೆ. ಈ ವರ್ಷವೂ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿ ನೆಲೆಸಲಿದೆ ಎಂದು ಗೊರವಯ್ಯ ಕೋಟೆಪ್ಪ ದೈವವಾಣಿ ನುಡಿದಿದ್ದಾರೆ. ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಬಳಿಕ ಸಚಿವ ಆರ್ ಅಶೋಕ್ ಹಾಗೂ ಶಾಸಕ ಸಿಟಿ ರವಿ ಸೇರಿದಂತೆ ಬಿಜೆಪಿ ಮುಖಂಡರು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಹಾಡಿಗೆ ವೇದಿಕೆ ಮೇಲೆ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ವಾಸ್ತವ್ಯದ ಬಳಿಕ ಬಿಜೆಪಿ ನಾಯಕರು ಮಸ್ತ್ ಡಾನ್ಸ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬ್ರಾಹ್ಮಣ ಸಮುದಾಯ ವಿರೋಧಿ ಹೇಳಿಕೆ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅವಮಾನ ಮಾಡಿರುವ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಬೇಷರತ್ ಕ್ಷಮೆಯಾಚಿಸಬೇಕೆಂದು ಬಸವನಗುಡಿ ಕ್ಷೇತ್ರದ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ ಆಗ್ರಹಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರನ್ನ ನಿಂದಿಸೋ ಭರಾಟೆಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಿರುವ ಕುಮಾರಸ್ವಾಮಿ ನಡೆ ಸರಿಯಲ್ಲ ಎಂದಿರುವ ಅವರು ತಕ್ಷಣವೇ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದ್ದಾರೆ. ತಮ್ಮ ಗೌರವವನ್ನ ಅವರು ಕಳ್ಕೊತಾ ಇದ್ದಾರೆ. ತಮ್ಮ ಪಕ್ಷಕ್ಕಲ್ದಿದ್ರು ಕೂಡ ಕೆಲವರು ನಿಮ್ಮನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅದು ಇದರಿಂದ ಹಾಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಇವತ್ತು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಡೀ ಸಮುದಾಯದ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರ ಕ್ಷಮೆಯನ್ನು ತಾವು ಕೋರಬೇಕು. ಅದೇ ರೀತಿಯಲ್ಲಿ ಇವತ್ತು ನಾವು ನಾಡಿನಲ್ಲಿ ಬ್ರಾಹ್ಮಣರೇ ಆಗಿರಲಿ, ಒಕ್ಕಲಿಗರೇ ಆಗಿರಲಿ, ಲಿಂಗಾಯತರೇ ಆಗಿರಲಿ ಅಥವಾ ದಲಿತರೇ ಆಗಿರಲಿ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದೇ ಕುಟುಂಬದ ರೀತಿಯಲ್ಲಿ ಬದುಕತಕ್ಕಂತಹ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಾವೆಲ್ಲ ಬದುಕಬೇಕಾಗಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು. ರಾಜಕಾರಣವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಮಾಡೋದನ್ನು ಬಿಟ್ಟು ಈ ರೀತಿ ಸಣ್ಣ ಪುಟ್ಟ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಜನಗಳ ಮನಸ್ಥಿತಿಗೆ ನೋವನ್ನು ತರ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ತಾವು ಮಾಡಿರ್ತಕ್ಕಂತಹ ಈ ಒಂದು ದೊಡ್ಡ ಅಪರಾಧ ಏನಿದೆ, ಇದನ್ನು ಅಪರಾಧ ಅಂತಾನೆ ನಾನು ಹೇಳಬೇಕು. ಇದಕ್ಕೆ ತಾವು ಬೇಸರ ಕ್ಷಮೆಯನ್ನ ಕೇಳೋದ್ರ ಮುಖಾಂತರವಾಗಿ ಇವತ್ತು ತಮ್ಮ ತಪ್ಪನ್ನು ತಾವು ತಿದ್ದುಕೊಳ್ಳಿ, ಮುಂದೆ ಇದು ಆಗಬಾರದು ಅಂತಕ್ಕಂಥದ್ದನ್ನ ಮಳೆಗಾಲದಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗುವ ಸಂಭವ ಹೆಚ್ಚಿರುತ್ತದೆ. ಇತ್ತೀಚೆಗಷ್ಟೇ ಅಂಥದ್ದೇ ವಿಡಿಯೋ ಒಂದು ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ 2 ಕಾರುಗಳ ನಡುವೆ ಭೀಕರ ಅಪಘಾತ ನಡೆದಿದೆ. ಕಾರಿನಲ್ಲಿದ್ದವರು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಮಾತಾಡುತ್ತಿದ್ದಾಗ ಮತ್ತೊಂದು ಕಾರ್ ರಸ್ತೆಯ ತೇವದಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟರ್ಕಿಯ ಬುರ್ಸಾದಲ್ಲಿ ಈ ಘಟನೆ ನಡೆದಿದೆ. ನವಿ ಮುಂಬೈನ ಖಾರ್ಘರ್ನಲ್ಲಿ ಹಾಡಹಗಲೇ ಕಳ್ಳರು ಕರಾಮತ್ತು ತೋರಿಸಿದ್ದಾರೆ. ಬೈಕ್ನಲ್ಲಿ ಬಂದ ಕಳ್ಳರಿಬ್ಬರು ಮಹಿಳೆಯ ಸರ ಕಸಿದು ಪರಾರಿಯಾಗಿದ್ದಾರೆ. ರಸ್ತೆಯಲ್ಲಿ ಮಹಿಳೆ ನಡೆದುಕೊಂಡು ಹೋಗ್ತಿದ್ದಾಗ ಕತ್ತಿನಲ್ಲಿದ್ದ ಚಿನ್ನದ ಸರ ಕಸಿದು ಎಸ್ಕೇಪ್ ಆಗಿದ್ದಾರೆ. ಈ ದೃಶ್ಯಗಳು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿವೆ. ಈ ಘಟನೆ ಶುಕ್ರವಾರ ನಡೆದಿದ್ದು ನವಿ ಮುಂಬೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.
ಶ್ರೀದೇವಿಯ ಕಮ್ಬ್ಯಾಕ್ ಚಿತ್ರ ಇಂಗ್ಲಿಷ್ ವಿಂಗ್ಲಿಷ್ ಭಾರತದಲ್ಲಿ ಗಲ್ಲಾಪೆಟ್ಟಿಗೆ ಬಾಚಿತ್ತು. ಈ ಚಿತ್ರದಲ್ಲಿ ಶ್ರೀ ಒಬ್ಬ ತಾಯಿಯಾಗಿ ಗೃಹಿಣಿಯಾಗಿ ಇಂಗ್ಲಿಷ್ ಮಾತಾಡಲು ಕಲಿಯೋಕೆ ಪ್ರಯತ್ನ ಪಡೋ ಪಾತ್ರಕ್ಕೆ ಜೀವ ತುಂಬಿದ್ರು. ಈ ಚಿತ್ರ 2012ರಲ್ಲಿ ತೆರೆ ಕಂಡಿತ್ತು. ಇದೀಗ ಈ ಚಿತ್ರ ಚೀನಾದಲ್ಲಿ ರಿಲೀಸ್ ಆಗ್ತಿದೆ. ಚಿತ್ರ ನಿರ್ದೇಶಕಿ ಗೌರಿ ಶಿಂಧೆ ಈ ಪಿಕ್ಚರ್ ಅನ್ನ ಚೀನಾದಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಇದೇ ತಿಂಗಳ ಫೆಬ್ರವರಿ 24ಕ್ಕೆ ಚೀನಾ ಅಭಿಮಾನಿಗಳು ಶ್ರೀದೇವಿಯನ್ನ ಮತ್ತೊಮ್ಮೆ ದೊಡ್ಡ ಪರದೆಯ ಮೇಲೆ ನೋಡಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಕಾಂಟ್ರವರ್ಸಿ ಕ್ವೀನ್ ರಾಖಿ ಸಾವಂತ್ರ ಪತಿ ಮೈಸೂರಿನ ಬಿಸಿನೆಸ್ ಮ್ಯಾನ್ ಆದಿಲ್ ಖಾನ್ ದುರ್ರಾನಿರನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ರಾಖಿ ಸಾವಂತ್ರನ್ನ ಆದಿಲ್ ಭೇಟಿ ಮಾಡಲು ಹೋಗಿದ್ದಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದಿಲ್ರ ವಿರುದ್ಧ ರಾಖಿ ಪೊಲೀಸ್ ಕಂಪ್ಲೇಂಟ್ ದಾಖಲಿಸಿದ್ರು. ಹೀಗಾಗಿ ಪೊಲೀಸರು ಆದಿಲ್ರನ್ನ ಬಂಧಿಸಿದ್ದಾರೆ. ವಿಷಯವೇನೆಂದ್ರೆ, ಕಳೆದ ತಿಂಗಳು ರಾಖಿ ಸಾವಂತ್ ಮತ್ತು ಮೈಸೂರಿನ ಆದಿಲ್ ಖಾನ್ ದುರ್ರಾನಿ ಇಬ್ಬರು ಇಷ್ಟಪಟ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರು. ಆದ್ರೆ ಮೊನ್ನೆ ರಾಖಿ ಸಾವಂತ್ ತನ್ನ ಪತಿಯ ವಿರುದ್ಧ ವಂಚನೆ ಮತ್ತು ದೌರ್ಜನ್ಯದ ಆರೋಪ ಮಾಡಿದ್ರು. ಅಲ್ಲದೆ ಆದಿಲ್ ತನ್ನ ಗೆಳತಿಯ ಜೊತೆ ವಾಸವಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ, ಇಷ್ಟು ಮಾತ್ರವಲ್ಲ ತನ್ನ 1.5 ಕೋಟಿ ರೂಪಾಯಿಯನ್ನ ಬೇಕಾಬಿಟ್ಟಿ ಖರ್ಚು ಮಾಡಿದ್ದಾನೆ ಅಂತಾನು ಮಾಧ್ಯಮಕ್ಕೆ ಹೇಳಿದ್ರು. ಸದ್ಯ ಪೊಲೀಸರು ಆದಿಲ್ರನ್ನ ಬಂಧಿಸಿದ್ದಾರೆ. ಬಸ್ ಚಲಿಸುತ್ತಿರುವಾಗಲೇ ಚಾಲಕನಿಗೆ ಹೃದಯಾಘಾತವಾಗಿ ಬಸ್ ಪಲ್ಟಿಯಾದ ಘಟನೆ ನಡೆದಿದೆ. ತೆಲಂಗಾಣದ ಆಸಿಫಾಬಾದ್ ಜಿಲ್ಲೆಯಲ್ಲಿ ಈ ದುರಂತ ನಡೆದಿದೆ. ಪೊಲೀಸರ ಪ್ರಕಾರ ಆರ್ಟಿಸಿ ಬಸ್ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡು ಬಸ್ ಚಲಿಸುವಾಗಲೇ ಬಸ್ನಿಂದ ಜಿಗಿದಿದ್ದಾನೆ. ಆಗ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಆದರೆ ಅಪಘಾತದ ವೇಳೆ ಬಸ್ನಲ್ಲಿ ಕೇವಲ 7 ಜನರಿದ್ರು. ಅವರಲ್ಲಿ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈತನ ಹೆಸರು ಸ್ಟೀವೋ, ಮೂಲತಃ ಕೀನ್ಯಾದವನು. ಈತ ಮದುವೆ ವಿಚಾರದಲ್ಲಿ ತುಂಬಾ ಲಕ್ಕಿ ಫೆಲೋ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ವಿಷಯ ಏನಂದ್ರೆ, ಈತ ಮದುವೆಯಾದ ಹುಡುಗಿ ತ್ರಿವಳಿ ಸಹೋದರಿಯರಲ್ಲಿ ಒಬ್ರು. ಇವನು ಮೊದಲನೆಯ ಹುಡುಗಿ ಮೇರಿರನ್ನ ಮದುವೆ ಆಗ್ತಾರೆ. ಆದ್ರೆ ಇನ್ನಿಬ್ಬರು ಸಹೋದರಿಯರಿಗೆ ಮೇರಿಯನ್ನ ಬಿಟ್ಟು ಇರೋದಕ್ಕಾಗಲ್ಲ. ಹೀಗಾಗಿ ಮೂವರು ಒಂದು ಪ್ಲಾನ್ ಮಾಡಿ ಒಬ್ಬನಿಗೆ ಮದುವೆ ಆಗಿದ್ದಾರೆ. ಸ್ಟೀವ್ ಸೋಮವಾರ ಮೇರಿರನ್ನ ವರಿಸಿದ್ರೆ ಮಂಗಳವಾರ ಕೇಟ್ರನ್ನ ಮತ್ತು ಬುಧವಾರ ಈವ್ರನ್ನ ವಿವಾಹವಾಗಿದ್ದಾನೆ. 3 ಜನ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ. ಈ ಸುದ್ದಿ ಸದ್ಯ ಸಖತ್ ಚರ್ಚೆಯಲ್ಲಿದೆ.